ಅದ್ರ ಮೇಲೆ ಕುತ್ಕೊ ಬರ್ತೀನಿ. ಎಲ್ಲ ಮೊಸರು ಗೊಜ್ಜು ಅಂತ ತೆಗೆದ್ರು ನೋಡಿದ್ರೆ ನಮ್ಮಮ್ಮ ಗೆಣಸ್ಕೊಟ್ಟೈತೆ. ನಮ್ನ ನಾಯಿ ವೆಲ್ಕಮ್ ಮಾಡ್ತಾ ಇದೆ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ. ನಾಗರೊಳ್ಳೆ ಫಾರೆಸ್ಟ್ ಎಂಟರ್ ಆಗಿದ್ದೀವಿ. ಇದು ನೋಡಿ ಪಕ್ಕ ಪಕ್ಷಿ ಹೆಂಗ್ ಕಾಯ್ತೈತೆ ಏನಾರು ಬರುತ್ತೆ ಅಂತ. ನೋಡಿ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ. ಬೆಟ್ಟ ಜೊತೆ ನಮ್ಮ ತಿಂಡಿ. ಕೈ ಹಾಕಿಲ್ವಾ? ಇದೇ ಫಾಲ್ಸ್ ಅನ್ಕೊಂಡ್ರ? ಇದಲ್ಲ, ಇನ್ನ ಹತ್ತಿ ಹೋಗಿ ಅಲ್ಲಿಗೆ ಹೋಗ್ಬೇಕು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮು 5 ಗಂಟೆ ಆಗಿದೆ. ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಫೇಮಸ್ ಆಗಿರೋ ಪ್ಲೇಸ್ಗೆ ಹೋಗ್ತಿದ್ದೀವಿ. ಒಂದು ಕೇರಳ, ಒಂದು ತಮಿಳ್ನಾಡು. ಯಾವುದು ಅಂತ ಗೆಸ್ ಮಾಡಿ. ಸೊ ಸದ್ಯಕ್ಕೆ ಕಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಅಂದರೆ ನಾನು ಹೇಳು, ನಾನು ಅಂತ ನೀನು. ನಾನು, ನಮ್ಮ ಅಕ್ಕ, ಅವ್ರ ಭಾವ. ಅವ್ರ ಭಾವ ಅಲ್ಲ, ನಮ್ಮ ಭಾವ. 4 ಜನ ಹೋಗ್ತಾ ಇದೀವಿ. ಪಲಾವೆಲ್ಲ ರೆಡಿ ಆಗಿದೆ, ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾ ಇದೀವಿ. ಕಂಜೂಸ್ಗಳು ಇಲ್ಲೇ ಮಾಡಿಸ್ಕೊಳ್ತಾರೆ. ಹೊಡೋಣ? ಏನು ಗಾಗಸ್ ತೆಗಿಬಿಡಿ, ಬಿಡಿ, ಏನು ಮಾಡಲ್ಲ. ಕಾರೇ ಬಂದಿಲ್ಲ. 5 ಗಂಟೆ ಬಿಡಬೇಕು ಬ್ರೋ, ಬಿಡಬೇಕು ಅಂದ್ರು, ಇನ್ನೂ ಬಂದಿಲ್ಲ. ಫೈನಲಿ ಬಂದರು. ಲಗೇಜ್ ಎಲ್ಲ ಫಿಲ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಮುಂದೆ ಕೂತವ್ರಿಬ್ರು. ಲೆಟ್ಸ್ ಗೋ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ ಈಗ. ಓದು ಟೀ ಬ್ರೇಕ್ ಸನ್ರೈಸ್ ನೋಡಿ. ಸನ್ರೈಸ್ ಆಗ್ತಾ ಎಲ್ಲಿ ಕಾಣ್ತಾನೆ ಇಲ್ಲ. ಓ, ಟ್ಯಾಪ್ ಮಾಡ್ಬೇಕಾ? ಸನ್ರೈಸ್. ಸೂರ್ಯ ನಮ್ಮಿಂದನೇ ಬತ್ತೈತೆ. ಟೀ ಎಲ್ಲ ಕುಡ್ದಾಯ್ತು. ಇವಾಗ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಪ್ರೆಸೆಂಟ್ ಎಲ್ಲಿದ್ದೀವಿ ಅಂದರೆ ಹೇಳ್ತೀನಿ, ಬನ್ನಿ. ಇವಾಗ ಪ್ರಿಯಾಪಟ್ಟ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಇನ್ನೊಂದು ಅವರಲ್ಲಿ ನಮಗೆ ಒಂದು ಪ್ಲೇಸ್ ಇದೆ, ಅದನ್ನು ನೋಡಬೇಕು. ಅಲ್ಲಿಗೆ ಹೋಗಿ ಸಿಗ್ತೀವಿ. ಹೆಂಗಿತ್ತು ಟೀ? ಇವಾಗ ನಾಗರೊಳ್ಳೆ ಫಾರೆಸ್ಟ್ ಎಂಟರ್ ಆಗಿದ್ದೀವಿ. ಇದು ನೋಡಿ ಪಕ್ಕ ಪಕ್ಷಿ ಹೆಂಗ್ ಕಾಯ್ತೈತೆ ಏನಾರು ಬರುತ್ತೆ ಅಂತ. ನಾವು ಹುಡುಕ್ತಾ ಇದೀವಿ ಏನಾರು ಸಿಗುತ್ತಾ ಅಂತ. ಸಿಕ್ಕಿದ್ರೆ ನಿಮ್ಗೂ ತೋರಿಸ್ತೀವಿ. ನಾವು ಫಸ್ಟ್ ಲೊಕೇಶನ್ಗೆ ಬಂದ್ವಿ, ಇರುಪು ಫಾಲ್ಸ್ ಅಂತ. ಫಾಲ್ಸ್ ಅಲ್ಲಿ ನೀರು ಇರುತ್ತೋ ಇಲ್ವೋ, ಹೆಂಗಾಯ್ತೋ ಏನೋ ಗೊತ್ತಿಲ್ಲ. ಮಾತ್ಕೇನ್ ಕಮ್ಮಿ ಇಲ್ಲ. ನಾವು ಗೊತ್ತಲ್ಲ. ಇವಾಗ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ. ಆ ಕಡೆ ಫಾಲ್ಸು. ಇವಾಗ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಫಾಗ್ ಇದೆ, ಅಂತೂ ಬಿಸಿಲು. ಬೆಟ್ಟ ನೋಡಿ ಹೆಂಗಿದೆ. ಬೆಟ್ಟ ಸಕ್ಕದಾಗಿದೆ. ಒಳ್ಳೆ ವ್ಯೂವಿಂದ ಒಳ್ಳೆ ಟಿಫನ್ ಮಾಡೋದೀಗ. ಎಲ್ಲ ತಗೊಂಡೋಗ್ತಾ ಇದ್ದೀವಿ. ಪ್ಲೇಟು, ಪಲಾವು ಎಲ್ಲ. ಆ ಕಡೆ ಜಾಗ ಇದೆಯಂತೆ ಕೂರಕ್ಕೆ, ಸೊ ಅಲ್ಲೋಗಿ ನೋಡ್ಬೇಕು ಹೆಂಗಿದೆ ಅಂತ. ನಾವು ನೋಡಿರೋ ಜಾಗ ಇಲ್ಲೇ ಕುತ್ಕೊಂಡು ತಿನ್ನೋದೀಗ. ಚೆನ್ನಾಗಿದೆ ಪ್ಲೇಸ್. ಇಲ್ಲಿ ಪ್ಯೂರ್ ವಾಟರ್. ಇಲ್ಲೇ ಕೈ ತೊಳ್ಕೊಳ್ಳೋದು, ಇಲ್ಲೇ ತಟ್ಟೆ ತೊಳ್ಕೊಳ್ಳೋದು, ತಿನ್ನೋದು. ನಮ್ಮಮ್ಮ ಇರೋಬರದೆಲ್ಲ ತುಂಬ ಕೊಟ್ಟೈತೆ. ಅದು ದೊಡ್ಡ ಮಗಳಿಗೋಸ್ಕರ ಸಪ್ರೇಟ್ ಪ್ಯಾಕಿಂಗು. ಎಲ್ಲ ಮೊಸರು ಗೊಜ್ಜು ಅಂತ ತೆಗೆದ್ರು ನೋಡಿದ್ರೆ ನಮ್ಮಮ್ಮ ಗೆಣಸ್ಕೊಟ್ಟೈತೆ. ಇದು ಪಲಾವ್. ಇನ್ನ ದೊಡ್ಡ ಹಾಟ್ ಬಾಕ್ಸ್ ಅಲ್ಲಿ ಐತೆ ಪಲಾವ್. ಬಿಸಿ ಬಿಸಿ ಪಲಾವು. ಬೆಟ್ಟ ಜೊತೆ ನಮ್ಮ ತಿಂಡಿ. ಕೈ ಹಾಕಿಲ್ವಾ? ಕೈ ಹಾಕಿಲ್ಲ, ಇದ್ರಲ್ಲೇ ಹಾಕಲ್ಲ. ಸ್ಪೂನ್ ತಂದಿದ್ದು ಕಾಯ್ತು. ಕೈಲಿ ಹಾಕಬೇಕಿತ್ತು. ತಿಂಡಿ ತಿಂತಾ ಇದೀವಿ. ಹೆಂಗಿದೆ ಪಲಾವು? ಬೆಳಗ್ಗೆನೇ ತಿಂದಿಲ್ಲ. ಬೆಳಗ್ಗೆ 5 ಗಂಟೆಗೆ ಗಿಡಕ್ಕೆ ಬಂದಿರೋದು. ನಾನೇ ಓಡಿ ಬಂದ್ರೆ ಏನು ಮಾಡ್ತೀವಿ? ಒಳ್ಳೆ ಓಡಾಯ್ತೀನಿ. ನೀನೇ ಮಾಡ್ತೀಯಾ? ಅದ್ರ ಮೇಲೆ ಕುತ್ಕೊ ಬರ್ತೀನಿ.
ವಿಡಿಯೋ ಮಾಡ್ತಿದ್ಯಾ? ಆನೆ ಮೇಲೆ ಮುದ್ಗ ಗೆಣಸು ತಿಂತವ್ರೆ. ನಮ್ಮ ಮುಂಚುಗಳು ಖಾರ ಐತೈತೆ. ಉಪ್ಪು ಆಗೈತೆ ಮಮ್ಮ ಜಾಸ್ತಿ. ಒಳ್ಳೆ ತಿಂಡಿ ಆಯಿತು. ಡಸ್ಟ್ಬಿನ್ ಅಂತ ಅದು. ಇವಾಗ ಫಾಲ್ಸ್ ಹತ್ರ ಹೋಗ್ಬೇಕು. ಹೋಗೋಣ ಬನ್ನಿ. ನಾವು ಬಂದಿರೋ ಫಾಲ್ಸು ಇರುಪು ಫಾಲ್ಸ್ ವ್ಯೂ ಪಾಯಿಂಟ್. ಇದು ನಾ ಫಾಲ್ಸಿಗೆ ಆ ಕಡೆ ಹೋಗ್ಬೇಕು. ಬಂದ್ವಿ ಫಾಲ್ಸಿಗೆ. 75 ಅಂತ ಎಂಟ್ರಿ ಫೀಸು. ಇಲ್ಲಿಂದ 1 ಕಿಲೋಮೀಟ್ರ್ ನೆಟ್ಕೊಂಡು ಹೋಗ್ಬೇಕಂತೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಇವಾಗ ಟಿಕೆಟ್ ತೊಗೋತಾ ಇದ್ದಾರೆ. ಚೆಕಿಂಗ್ ಎಲ್ಲ ಆಯ್ತು. ಇವಾಗ ಹೋಗ್ತಾ ಇದೀವಿ. ಯಾಕೆ ಹಿಂಗೆ ನಗಡ್ತಿದ್ಯಾ? ನಮ್ನ ನಾಯಿ ವೆಲ್ಕಮ್ ಮಾಡ್ತಾ ಇದೆ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ವೆಲ್ಕಮ್ ವೆಲ್ಕಮ್. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಹತ್ಬೇಕಂತೆ, ಇಳಿಬೇಕಂತೆ, ಏನೇನೋ ಹೇಳಿದ್ರು. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಎಲ್ಲ ಹೊಟ್ಟೆ ತುಂಬಾ ತಿಂದ್ರು, ಎಲ್ಲ ಹಿಂದೆ ಬರ್ತಾವ್ರೆ. ನೋಡ್ತೀನಿ ಈಗ ನೋಡ್ತೀನಿ ನೀನು. ನಾನೇ ಮುಂದೆ ಹೋಯ್ತಾ ಇದೀವಿ. ಇರುಪು ವಾಟರ್ ಫಾಲ್ಸ್ ಏನು ಹೇಳಿ ಇದು ಸ್ಟೋರಿನ. ಲಕ್ಷ್ಮಣ ತೀರ್ಥ ನದಿಯು ಬೆಟ್ಟ ಗುಡ್ಡಗಳ ನಡುವೆ ಓದ್ ಕಡೆ ಗೈಸ್ ನೀವೇ. ಸುಮಾರು ಕನ್ನಡ ಬರಲ್ಲ 51.8 ಮೀಟರ್ ಎತ್ತರದಿಂದ ಬೋರ್ಗರೆದು ಮುಕುತ ನಯನ ಮನೋಹರವಾದ ಈ ಜಲಪಾತ ನಿರ್ಮಿಸಿದೆ. ಸಾಕು ಬಿಡಿ, ಅವ್ರು ಓದ್ಕೋತಾರೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಬನ್ನಿ. ಇದು ಸೆಕೆಂಡ್ ಎಂಟ್ರೆನ್ಸ್. ನೋಡಿ ಹೆಂಗಿದೆ ರೋಡು. ಹೋಗಕ್ಕೆ ಭಯ ಆಯ್ತೈತೆ. ಭಯ ಆಗ್ತೈತೆ. ನಿಮ್ಗೂ ಭಯ ಆಗ್ತಾ ಇದೆಯಾ? ಐ ಹ್ಞೂ ಅಂದಾಗು. ಭಯ ಆಯ್ತೈತಾ ನಿಮ್ಗೂ? ಕ್ರಾಪ್ ಮಾಡ್ತೀರಿ? ಬನ್ನಿ ಬನ್ನಿ, ಲೋಗ್ ನೋಡೋಣ, ಏನೋ ಹರಿತೈತೆ ಜರಿ. ಇವಾಗ ರೋಡ್ ಮುಗೀತು. ಅಲ್ಲಿ ಸ್ಟೆಪ್ ಹತ್ತಿ ಆ ಬ್ರಿಡ್ಜ್ ದಾಟಿ ಹೋಗ್ಬೇಕು. ನಾವು ಬೇರೆ ಬೆಳಗ್ಗೆ ಬಂದ್ಬಿಟ್ಟಿದ್ದೀವಿ 8:30ಗೆ. ಯಾರು ಜನ ಇಲ್ಲ, ನಾವೇ ಫಸ್ಟ್. ಆನೆಗಳೆಲ್ಲ ಇದಾವಂತೆ, ಹುಷಾರಾಗಿ ಹೋಗಿ ಅಂದ್ರೆ ಏನು ಮುಟ್ಬೇಡಿ ಅಂದಾರ ಆನೆಗಳನ್ನ. ಹಂಗೆ ಮಾತಾಡ್ಸ್ಕೊ ಬನ್ನಿ ಅಂದವ್ರೆ. ನಡೀತು. ಬ್ರಿಡ್ಜ್ ಹತ್ಕೊಂಡು ಹೋಗ್ಬೇಕು. ಮುಂದೆ ಹೆಂಗೈತ ರೋಡು ಗೊತ್ತಿಲ್ಲ. ಬ್ರಿಡ್ಜು ನಂಗೆ ಭಯ ಆಗ್ತಿದೆ, ಬೋರ್ಡ್ ಬಂತು, ಸುಸ್ವಾಗತ. ಫುಲ್ ಕಾಡು ಕಾಡು, ಏನು ಕಾಣ್ತಿಲ್ಲ ಕೆಳಗೆ. ಇಲ್ಲ ಅಂದ್ಬಿಟ್ಟು ಹೋಗ್ತವ್ರು. ಈಗ ಹತ್ತಿದಾಯ್ತು, ಇವಾಗ ಇಳಿಯೋದು. ಇಲ್ಲ ಫಾಲ್ಸು, ಇದೇ ಫಾಲ್ಸು ಅಂದ್ಕೊಂಡ್ರ? ಇದಲ್ಲ, ಇನ್ನ ಹತ್ತಿ ಹೋಗಿ ಅಲ್ಲಿಗೆ ಹೋಗ್ಬೇಕು. ಚಲೋ ಲೆಟ್ಸ್ ಗೋ. ಇಲ್ಲೇ ಪಡ್ಬೇಕತ್ತವ್ರೆ. ನಾವು ಮೇಲೋಗಿ ನೋಡೋಣ ಬನ್ನಿ ಗಾಯ್ಸ್. ಯಾರು ಜನ ಇಲ್ಲ ಅನ್ಕೊಳ್ಳಿ. ನೋಡಿ ಪ್ರಾಣಿಗಳು ಹಾಕಿದ್ದಾರೆ. ಇದ್ದಾರೆ. ಯಾವ ಪ್ರಾಣಿ ಇದೆ ಅಂತ ಹಾಕಿದ್ದಾರೆ. ನಡ್ರಿ ನಡ್ರಿ. ಒಂದು ವ್ಯೂ ಪಾಯಿಂಟ್ ಅಲ್ಲ ಸೀಟಿಂಗ್ ಇಟ್ಟಿದ್ದಾರೆ. ಫೈನಲಿ ಫಾಲ್ಸ್ ಹತ್ರ ಬಂದ್ವಿ. ನೋಡಿ ಇಲ್ಲಿ ಫೋಟೋಗೋಸ್ಕರ ದೊಡ್ಡ ಬಂಡೆ ಮೇಲೆ ಹೊತ್ತು ನಿಂತಿರೋದ. ಇದು ಇಲ್ಲೊಂದು ಇಲ್ಲ, ಇದು ಇದಕ್ಕೆ ಜೀವ ತಿಂತೈತೆ, ಇದು ನನಗೆ ಜೀವ ತಿಂತೈತೆ. ನೋಡಿ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ. ಇದು ಫಾಲ್ಸ್. ಫೈನಲಿ ಎಲ್ಲ ಮುಗಿಸ್ಕೊಂಡು ಒಳ್ಳೆ ವಿಡಿಯೋಸ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗ್ತಾ ಇದೀವಿ. ಈಗ ಸಿಕ್ಕಾಪಟ್ಟೆ ಜನ ಆದ್ರು, ನಾವು ಬಂದಾಗ ಜನ ಇರಲಿಲ್ಲ. ಒಳ್ಳೆ ರೀಲ್ಸ್ ಮಾಡಿದೀವಿ. ಒಂದಾದ್ಮೇಲೆ ಒಂದು ಗುಟ್ಟ ಹಾಕ್ತೀವಿ, ನೋಡ್ತಾ ಇರಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಹೋಗಿ. ಸಂಜು ಅಕ್ಷು ಲಾಕ್ಸ್ ಅಂತ ಇದೆ, ಅದ್ರಲ್ಲಿ ಹೋಗಿ ನೋಡಿ. ಎಲ್ಲ ಫಾಲೋ ಮಾಡಿ. ಇವಾಗ ಲೇಟ್ ಆಗಿ ಟೈಮ್ ಆಯ್ತು. ಡನ್ ಬೆಲ್ ಐಕಾನ್ ಕ್ಲಿಕ್ ಬೇಗ ಹೋಗೋಣ ಬನ್ನಿ. ಲೆಟ್ಸ್ ಗೋ. ಫಾಲ್ಸ್ ಎಲ್ಲ ನೋಡ್ಕೊಂಡು ಹೊರಟ್ವಿ. ಬೆಳಗ್ಗೆ ಮೇಕಪ್ ಮಾಡಿರಲಿಲ್ಲ, ಹಾಗಾಗಿ ಇವಾಗ ಕುತ್ಕೊಂಡು ಮೇಕಪ್ ಮಾಡ್ಕೊತಾ ಇದ್ವಿ. ಅವರಿಬ್ರು ಮಾತಾಡ್ಕೊಂಡು ಡ್ರೈವ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಲೊಕೇಶನ್ನು ಅಲ್ಲಿಗೊಂದ್ಮೇಲೆ ಸಿಗ್ತೀವಿ. ನಾವು ಇವಾಗ ಕರ್ನಾಟಕ ಬಿಟ್ಟು ಕೇರಳಕ್ಕೆ ಬಂದಿದ್ದೀವಿ. ಬಾರ್ಡರ್ ಪಾಸ್ ಮಾಡಿದ್ವಿ. ನಾನು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ, ನೋಡಲಿಲ್ಲ, ಯಾರು ಹೇಳಲೂ ಇಲ್ಲ. ಇವಾಗ ನಾವು ಸೆಕೆಂಡ್ ಲೊಕೇಶನ್ಗೆ